ಸರ್ ಮೇಡಮ್ ಸರ್ ಸರ್ ಏನಾಯ್ತು ಯಾಕೆ ಹೇಳ್ತಾ ಇದ್ದೀರಾ ಸರ್ ಸರ್ ಯಾರು ನೀವು ಸರ್ ಯಾರು ಬೇಕಾಗಿತ್ತು ನಾವು ನಿಮ್ಮ ಮಗಳು ಪವಿತ್ರನ ಮಾತಾಡ್ಸಕ್ಕೆ ಬಂದಿದ್ದೀವಿ ಎಲ್ಲಿ ಅವರು ನನ್ನ ಮಗಳಿಂದ ನೀನು ಏನಾಗಬೇಕಿತ್ತಪ್ಪ ಸರ್ ಅದು ನಾನು ಎನ್ ಜಿ ಒ ಕೆಲಸ ಮಾಡ್ತಾ ಇದ್ದೀನಿ ಈ ಮಗಳು ಪವಿತ್ರ ಜೊತೆ ಸ್ವಲ್ಪ ಮಾತಾಡಬೇಕಿತ್ತು ಅವ್ರ ಒಂದಷ್ಟು ವಿಷಯಗಳನ್ನ ಕಲೆಕ್ಟ್ ಮಾಡ್ಕೋಬೇಕಿತ್ತು ಅವ್ರಿಗೇನೋ ಪ್ರಾಬ್ಲಮ್ ಇದೆ ಅಂತ ಗೊತ್ತಾಗಿನ ಬೆಂಗಳೂರಿಂದ ಇಲ್ಲಿಗೆ ಬಂದಿದ್ದೀವಿ ಅದನ್ನು ಸಾಲ್ವ್ ಮಾಡಬೇಕು ಅಂತ ಅವ್ರಿಲ್ಲಿ ಸರ್ ಅವಳು ಇನ್ನಿಲ್ಲಪ್ಪ ಅವಳನ್ನ ಹುಡ್ಕೊಂಡೋಗಿ ಪ್ರಯೋಜನ ಇಲ್ಲ ಅವಳ ಕತೆ ಆಗಲೇ ಇಷ್ಟೊತ್ತಿಗೆ ಮುಗಿದೋಗಿರುತ್ತೆ ಸರ್ ಪ್ಲೀಸ್ ಏನು ಹೇಳ್ತಾ ಇದ್ದೀರಾ ನಮಗೊಂದು ಸ್ವಲ್ಪ ಅರ್ಥ ಆಗೋ ಹಾಗೆ ಹೇಳಿ ಏನಾಯ್ತು ಅದು 8 ವರ್ಷದ ಹಿಂದೆ ನಡೆದ ಘಟನೆ ಅದು ಪರಿಣಾಮ ಇವತ್ತು ನನ್ನ ಮಗಳು ಅನುಭವಿಸ್ತಾ ಇದ್ದಾಳೆ ಸರ್ ಏನು 8 ವರ್ಷದ ಹಿಂದೆ ಅಂತ ಹೇಳಿದಲ್ಲ ಏನಾಗಿತ್ತು ಸರ್ ಏನಾಗಿತ್ತು 8 ವರ್ಷದಿಂದ ಅದನ್ನ ಬಿಟ್ಟು ಹೇಳೋಷ್ಟು ತಾಳ್ಮೆ ನನಗಿಲ್ಲ ಅವತ್ತು ನಡಿಬಾರ್ದ ಘಟನೆ ನಡೆದು ಹೋಯ್ತು ಅದು ಪ್ರತಿಕಾರವಾಗಿ ಪಾಪಿಗಳು ನನ್ನ ಮಗಳು ಜೀವನ ಕಿತ್ಕೋತಿದ್ದಾರೆ ಬಲಿ ಕೊಡ್ತಿದಾರಪ್ಪ ಬಲಿ ಕೊಡ್ತಿದ್ದಾರೆ ಬಲಿನಾ ಅದು ಈಗಿನ ಕಾಲದಲ್ಲಿ ಹೌದಮ್ಮ ಬಲಿನೇ ಅದು ತಡೆಯೋ ಪ್ರಯತ್ನ ಮಾಡೋಕ್ಕಾಗದೆ ನಾನು ಸುಮ್ಮನೆ ಕೂತಿದ್ದೀನಿ ಅದು ತಡಿಲಿಕ್ಕೆ ಹೋದರೆ ನಮ್ಮ ಸಂಸಾರನೇ ಬಲಿಯಾಗುತ್ತೆ ಸರ್ ನೀವ್ಯಾಕೆ ಇದನ್ನ ಇಷ್ಟು ಈಸಿಯಾಗಿ ತೊಗೊಂಡಿದ್ದೀರಾ ನಮ್ಮ ಜೊತೆ ಬನ್ನಿ ಸರ್ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಮಾಡಿ ಅವ್ರನ್ನ ಬಚಾವ್ ಮಾಡೋಣ ಅದು ತಡೆಯೋ ಪ್ರಯತ್ನ ಮಾಡೋಕ್ಕೆ ಆಗದೇ ಸುಮ್ಮನೆ ಕೂತಿದ್ದೀನಪ್ಪ ಗಾಡ್ ಅಟ್ಲೀಸ್ಟ್ ಯಾವ ಜಾಗ ಅಂತನಾದ್ರೂ ಹೇಳಿ ಸರ್ ನಾವು ಹೋಗಿ ನಿಮ್ಮ ಮಗಳನ್ನ ಕಾಪಾಡ್ತೀವಿ ಮಾರಿಲ್ಗುಡಿ ಬೈಲಲ್ಲಿ ಚಂದನಿ ನೀನು ರೂಮ್ಗೆ ಹೊರಡು ನೀನಲ್ಲಿ ಬರೋದೆಲ್ಲ ಸೇಫ್ ಅಲ್ಲ ನಾನು ಹೋಗ ಹುಡುಗಿನ ಕಾಪಾಡ್ತೀನಿ